ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಳಲಿಗಿ ಗ್ರಾಮದಲ್ಲಿ ಹಿಳಲಿಗಿ ಗ್ರಾಮಸ್ಥರ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಗ್ರಾಮಸ್ಥರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಹಾಗೆಯೇ ಪಲ್ಲಕ್ಕಿ ಉತ್ಸವ, ಅನ್ನದಾಸೋಹ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಹಿಳಲಿಗಿ ಗ್ರಾಮಸ್ಥರು ಭಾಗವಹಿಸಿದರು. ಮೊದಲನೇಯಾಗಿ ಹಿಳಲಿಗಿ ಗ್ರಾಮದ ಯುವಕರಿಗೆ ಈ ಬಿಡ ಕಾವೇರಿ ಅರ್ಪಿಸುವ ಅಭಿನಂದನೆಗಳು. ಮತ್ತು ಇದು ನನಗೆ 45 ವರ್ಷದಿಂದ ಈ ಹಬ್ಬ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಬೆದರಿಕೆ ಬಂತು, ಕರೆಗಳು ಬಂತು, ನಾನು ಎದುರಲ್ಲ. ಇದೊಂದೇ ಹಬ್ಬ ನಾ ಮಾಡೋದು. ಡಿಸೆಂಬರ್ 6 ಎಲ್ಲರದ್ದು ಮಾಡ್ತೀನಿ. ಬಸವಣ್ಣವ್ರದ್ದು ಮಾಡ್ತೀನಿ, ಶಾಹು ಮಹಾರಾಜ್ ಮಾಡ್ತೀನಿ, ಜ್ಯೋತಿ ಬಾಪುಲಿದ್ದು ಮಾಡ್ತೀನಿ, ಶ್ರೀರಾಮಂದು ಮಾಡ್ತೀನಿ. ಆದರೆ ಯಾಕೆ ಹೆದರಿಕೆ ಆಗ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಇಂಥ ಯುವಕರೆಲ್ಲ ಬಂದು ನಮಗೆ ವಯಸ್ಸಾಗಿದೆಯಪ್ಪ, ನನ್ನ ಕೈಯಲ್ಲಿ ಆಗಲ್ಲ ಅಂದಿದ್ದಕ್ಕೆ ಹಿಳಲಿಗಿ ಗ್ರಾಮದ ಯುವಕರು ಎಲ್ಲ ಗ್ರಾಮಸ್ಥರು ಬಂದು ಇಲ್ಲ ಈ ಸಾರಿ ಬಂದು ನಮಗೊಂದು ದಾರಿ ತೋರಿಸು, ನಾವು ಮುಂದಕ್ಕೆ ಇದನ್ನು ನಾವು ನಡೆಸ್ಕೊಂಡು ಹೋಗ್ತೀರಿ ಅಂದರು. ಆದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಇಷ್ಟು ಜನ ಎಲ್ಲ ಮಹಿಳೆಯರು ಹೆಚ್ಚಾಗಿ ಬರಬೇಕು. ಮಹಿಳೆಯರಿಗೆ ಒಂದು ಮನವಿ ಮಾಡ್ತೀನಿ, ನಿಮಗೆ ಮೊದಲ ಬಾರಿಗೆ ಮಹಿಳೆಯರಿಗೆ ಕೊಟ್ಟಿದ್ರಂಥ ಶಿಕ್ಷಣ ಜ್ಯೋತಿ ಬಾಪುಲಿ ತಾಯಿ, ಸಾವಿತ್ರಿ ಬಾಪುಲಿ ತಾಯಿಯವರು. ಇಲ್ಲಾಂದ್ರೆ ನೀವು ಪಾತ್ರೆ ತೊಳ್ಕೊಂಡು ಎಲ್ಲ ಅಡುಗೆ ಮನೆಯಲ್ಲೋ ಒಲೆ ಊದ್ಕೊಂಡು ಇರ್ತಾಯಿದ್ರಿ. ಈಗ ಮಹಿಳೆಯರು ಪ್ರಧಾನಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಫ್ಲೈಟ್ ಇದ್ದಾರೆ, ಆರ್ಮಿನಲ್ಲಿದ್ದಾರೆ. ಅದಕ್ಕೆ ಮಹಿಳೆಯರಿಗೆ ಹೇಳ್ತೀನಿ, ಮನೆಯಲ್ಲೇ ಈ ಹಬ್ಬ ಮಾಡಬೇಕು. ಇಡೀ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಅಪಾರವಾಗಿದೆ. ನನಗೆ ತುಂಬ ಸಂತೋಷ ಆಯಿತು. ಆದರೂ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಇನ್ನೂ ನನಗೆ ಸಂತೋಷ ಆಗೋದು. ಎರಡು ಮಾತನ್ನು ಆಡುತ್ತಾ ಜೈ ಭೀಮ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ,
ಸಂವಿಧಾನ ಶಿಲ್ಪಿಗೆ, ಶಾಹು ಮಹಾರಾಜರಿಗೆ, ಪೆರಿಯಾರ್ ರಾಮಸ್ವಾಮಿ ನಾಯರಿಗೆ, ಜ್ಯೋತಿಬಾ ಫುಲೆಗೆ, ಸಾವಿತ್ರಿಬಾ ಫುಲೆಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ಮಾನವ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ 135ನೇ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಎಲ್ಲ ಯುವಕರಿಗೆ, ಇಳಲಿಗೆ ಗ್ರಾಮದ ನಮ್ಮ ಎಲ್ಲ ಯುವಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣ, ಸಂಘಟನೆ, ಹೋರಾಟ ಇವರ ಒಂದು ಮೂಲ ತತ್ವ ಆಗಿರುತ್ತದೆ. ಆ ತತ್ವದಲ್ಲಿ ಅವ್ರ ತತ್ವ ಏನಂದರೆ, ನಾವು ಆಲ್ರೆಡಿ ಅಲ್ಲಿ ಬ್ಯಾನರಲ್ಲಿ ಹಾಕ್ಸಿರ್ತೀವಿ, ಏನಂದರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಹುಟ್ಟು ಹೇಗೆ ಇರಲಿ ಸಾವು ಮಾತ್ರ ಚರಿತ್ರೆಯಾಗಿರಲಿ. ಅದರ ಅರ್ಥ ಏನಂದರೆ, ಈ ದಿನ ಯುವಕರೆಲ್ಲರೂ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಈಗ ಡ್ರಗ್ಸು, ಗಾಂಜಾ, ಅದು ಇದು ತುಂಬ ಜನ ಹುಡುಗರು ಹಾಳಾಗ್ತಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟರೆ ಇವ್ರ ಥರ ಮುಂದಿನ ದಿನಗಳಲ್ಲಿ ಇವ್ರ ಥರ ಎಲ್ಲರೂ ಆಗಬೇಕಂತೇಳಿ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಜೈ ಭೀಮ್. ಇಳಲಿಗೆ ಗ್ರಾಮದ ಎಲ್ಲ ಯುವಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ. ನಮ್ಮೆಲ್ಲರ ಯುವಕರ ಜೊತೆಯಲ್ಲಿ ಸೇರಿ ಹಿಂಗೆ ವರ್ಷವೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಎಲ್ಲ ಯುವಕರು ಸೇರಿ ಒಂದಾಗಿ ಮಾಡಬೇಕಂತ ನನ್ನ ಮನವಿ. ಇವತ್ತಿನ ದಿನ ಇಳಲಿಗೆ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನು ಎಲ್ಲರೂ ಆಚರಿಸ್ತಿದ್ದೀವಿ. ಅದ್ದೂರಿಯಿಂದ ಚೆನ್ನಾಗಿ ಮಾಡಿದ್ದೀವಿ. ಮೊದಲು ಇದೇ ಥರ ಮಾಡ್ಕೊಂಡು ಬರ್ತಾಯಿದ್ವಿ. ಅವಾಗ ಯಾರೋ ತುಂಬ ದೊಡ್ಡ ಲೀಡರ್ಸ್ ಇದ್ದರು, ಕೌನ್ಸಿಲರ್ಸು, ಲೀಡರ್ಸು ಅವರೆಲ್ಲ ಇದ್ದರು. ಫಸ್ಟು ಅದ್ದೂರವಾಗಿ ಯಾವತ್ತೂ ಮಾಡಿರಲಿಲ್ಲ. ಅವ್ರನ್ನೆಲ್ಲ ಬಿಟ್ಟು ಮಾಡಿದ್ದೀವಿ. ಇಲ್ಲಿರೋರೆಲ್ಲ ಕೌನ್ಸಿಲರ್ಸು, ಲೀಡರ್ಸು. ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ 135ನೇ ಜಯಂತಿಯ ಶುಭಾಶಯಗಳು. ಇನ್ನು ನಮ್ಮ ಹುಡುಗರು ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಸೇರಿಕೊಂಡು ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿ ಪಡಿಸ್ಕೊಂಡು ಚೆನ್ನಾಗಿ ನೆರವೇರಿಸ್ಕೊಂಡು ಬರಬೇಕಂತ ಕೇಳ್ಕೊಳ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ನಮ್ಮ ಊರಲ್ಲಿ ಇಳಲಿಗೆಯಲ್ಲಿ ಎಲ್ಲ ನಮ್ಮ ಯುವಕರು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಯುವಕರು ಮತ್ತು ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಮುಂದಿನ ದಿನಗಳಲ್ಲಿ ಸಹ ಈ ಕಾರ್ಯಕ್ರಮವನ್ನು ಇನ್ನೂ ಅದ್ಧೂರಿಯಾಗಿ ಆಚರಿಸ್ತೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿರ್ತಕ್ಕಂಥ ಯುವಕರು, ಯುವ ಮುಖಂಡರು ಹಾಗೂ ಹಿರಿಯರು, ಊರಿನ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಜೈ ಭೀಮ್. ಸಮಸ್ತ ನಾಡಿನ ಜನತೆಗೆ 135ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು.